ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪೆನ್ ಡ್ರೈವ್ ಪ್ರಕರಣ ಬಂದ ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ಜೊತೆ ಹಂಚ್ಕೊಂಡು ಇರುವಂತಹ ಒಂದು ಫೋಟೋ ವೈರಲ್ ಆಗುತ್ತೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅದನ್ನು ಸುದ್ದಿ ಮಾಡ್ತವೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನು ಕಡಿಮೆ ಮಾಡ್ತು ಅನ್ನಿಸ್ತಾ ಅಲ್ವಾ? ಅವನು ತಪ್ಪು ಒಪ್ಪುಗಳು ತಗೊಂಡೋಗ್ಬಿಟ್ಟು ಇದು ಮೂರ್ಖತನದ ಪರಮಾವಧಿ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಎಂತೆಂಥವ್ರು ಕಾಂಗ್ರೆಸ್ ಅವರು ಪದೇ ಪದೇ ಕಾಂಗ್ರೆಸ್ನವ್ರು ಎಂಥ ವ್ಯಕ್ತಿಗಳು ಅಂತ ಗೊತ್ತಲ್ವಾ, ಎಂಥ ಮಹಾತ್ಮರು ಅಂತ ಗೊತ್ತಲ್ವಾ, ಎಂಥ ಪುಣ್ಯಾತ್ಮರು ಅಂತ ಗೊತ್ತಲ್ಲ, ಯಾವ ಗುಣಮಟ್ಟ ಯಾವ ವ್ಯಕ್ತಿತ್ವ ಇರೋರು ಕಾಂಗ್ರೆಸ್ನವರು ಅಂತ ಗೊತ್ತಿದೆ. ಸೊ ಅಂಥ ಮಹಾನುಭಾವರು ಅವ್ರ ಹೇಳಿಕೆಗೆ ಅಷ್ಟು ಮಹತ್ವ ಕೊಡುವಂಥದ್ದು ಏನೂ ಇಲ್ಲ. ಇದನ್ನು ಎಲ್ಲೂ ಕಾಣದಂಥ ಯಾವುದೋ ಹುಲ್ ಗರಿನೂ ಸಿಕ್ತರು ಹಿಡ್ಕೊಂಡು ಏನೋ ಆಟ ಆಡ್ಲಿಕ್ಕೆ ಹೋಗ್ತೀನಿ ಹುಲ್ಲಿನ ಗರಿ ಹಿಡ್ಕೊಂಡು ಪ್ರಜ್ವಲ್ ರೇವಣ್ಣ ಅವರು 2019ರಿಂದ ಯಾರ ಜೊತೆ ಮೈತ್ರಿ ಇದ್ರಿ? ಇದುವರೆಗೂ ಮೈತ್ರಿ ಯಾರ ಜೊತೆ ಇತ್ತು? ಹಾಗಿದ್ರೆ ಯಾರು ತೊಗೋಬೇಕಾ ಜವಾಬ್ದಾರಿ? ಯಾರ ಸಂಬಂಧದಲ್ಲಿ ಯಾವ ಮೈತ್ರಿನಲ್ಲಿ ಅವರು MP ಆಗಿದ್ದು? ಯಾರು ಹೊಣೆ ಆಗಿದ್ರೆ? ಹಾಗಿದ್ರೆ ಅವ್ರು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳ್ಕೊಬೇಕಲ್ಲ. ಇದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅಂತ ತೊಗೋಬೇಕಾಗತ್ತೆ ಅವ್ರು ತೊಗೊಳೋದಾದರೆ. ಆಗಿರೋದು ಮೈತ್ರಿ ನಮ್ದು ಯಾವಾಗ? ಸೊ ಹಾಗಾಗಿ ಅಪ್ರಸ್ತುತವಾಗಿ ಮಾತಾಡ್ತಿದ್ದಾರೆ. ಸೊ ಇದಕ್ಕೂ ನರೇಂದ್ರ ಮೋದಿ ಅವರಿಗೆ ಸಂಬಂಧ ಕಲ್ಪಿಸಿ ಅವ್ರ ನಾಯಕತ್ವದಲ್ಲಿ ಇದು ಅಂತ ಹೇಳೋವಂಥದ್ದು ಸಂಪೂರ್ಣ ವ್ಯಕ್ತಿಯ ಅವನ ಮಾನಸಿಕ ಪರಿಸ್ಥಿತಿ, ಅವನ ವ್ಯಕ್ತಿತ್ವದ ಆಧಾರಿತವಾಗಿ ನಡೆದಿರೋ ಘಟನೆಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಲಿಂಕ್ ಮಾಡೋದು ಸಂಪೂರ್ಣವಾಗಿ ಅಪ್ರಸ್ತುತ. ಇಂಥ ಕಾಂಗ್ರೆಸ್ಸಿನ ಮಹಾಪುರುಷರು ಈ ಏನೇ ಬೇಕಾದ್ರೆ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಜನ ಯಾವ ಮಾನ್ಯತೆಯೂ ಕೊಡಲ್ಲ. ಇವರು ಮೂರ್ಖರ ಥರ ನೋಡ್ತಾರೆ. ಅಲ್ಲ, ಕೇಂದ್ರ ಸರ್ಕಾರ ಸ್ಪಂದಿಸಿದ್ರೆ ಪ್ರಜ್ವಲ್ ಇವತ್ತು SIT ವಶದಲ್ಲಿ ಇರ್ತಿದ್ರು ಅನ್ನುವಂತಹ ಹೇಳಿಕೆ ಅನ್ನುವಂತಹ ಒಂದು ಆರೋಪವನ್ನು ದಿನ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯ ಅವರು ಮಾಡ್ತಾರೆ, DK ಶಿವಕುಮಾರ್ ಅವರು ಮಾಡ್ತಾರೆ. ಯಾಕಂದರೆ 2 ಪತ್ರ ಬರೆದಿದ್ದೀವಿ, ಒಂದು ಪತ್ರಕ್ಕೂ ರಿಪ್ಲೈ ಆಗಿಲ್ಲ. ಮೊನ್ನೆ ಕೋರ್ಟು ಕೂಡ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಸೀಸ್ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದೆ. ಇಷ್ಟಾದರೂ ಅವರ ರಕ್ಷಣೆಗೆ ನಿಂತಿರುವಂಥದ್ದು ಕೇಂದ್ರ ಸರ್ಕಾರ ಅನ್ನುವಂಥ ಒಂದು ಗಂಭೀರ ಆರೋಪ ಕಾಂಗ್ರೆಸ್ ಅವರು ಮಾಡ್ತಿರೋದು. ಇದು ಆರೋಪವೇ ಅಲ್ಲ, ಆರೋಪ. ಇವತ್ತೇನಾರ ಪ್ರಜ್ವಲ್ ರೇವಣ್ಣನವರು ವಿದೇಶಕ್ಕೆ ಹೋಗಲಿಕ್ಕೆ ಮುಖ್ಯ ಕಾರಣಕರ್ತರು, ಸಹಕಾರ ಕೊಟ್ಟು ಹೊರಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋ ಯಾರು ಅಂದರೆ ಅದು ಕಾಂಗ್ರೆಸ್. ಈ ಕಾಂಗ್ರೆಸ್ ಸರ್ಕಾರನೇ. ಪೆನ್ ಡ್ರೈವ್ ಯಾವತ್ತು ಇವ್ರು ಬಿಟ್ಟಿರೋದು ಆಚೆ? ಯಾವತ್ತು ಆಚೆ ಬಿಟ್ಟಿದ್ದು? ದೇವರಾಜೇಗೌಡ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟ್ರು ಶಿವರಾಮೇಗೌಡ ಯಾವ ಕಾಲದಲ್ಲಿ ಯಾವ ಟೈಮ್ನಲ್ಲಿ ಮಾತಾಡಿರೋ ಸರ್? ಯಾವ ಸಂದರ್ಭದಲ್ಲಿ ಮಾತಾಡಿದ್ದೀರಿ? ಯಾವ ವಿಚಾರ ಗೊತ್ತಿತ್ತು? ಅಲ್ಲಿನ ಹಾಸನಿನ ಅಭ್ಯರ್ಥಿ ಅವ್ರಿಗೆ ಗೊತ್ತಿತ್ತು, ಇನ್ಯಾರ್ಯಾರಿಗೆ ಎಲ್ಲರಿಗೂ ಗೊತ್ತಿತ್ತು. ಯಾವಾಗ ಗೊತ್ತಿದ್ದು ವಿಚಾರ ಇದು? ಯಾವ ಸಂದರ್ಭದಲ್ಲಿ ಗೊತ್ತಿತ್ತು? ಗೊತ್ತಿದ್ದು FIR ಆದಮೇಲೆ ಅವನು ಹೊರಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಒಂದು FIR ಆದಮೇಲೆ ಈ ಒಂದು ಪೆನ್ ಡ್ರೈವ್ ವಿಚಾರದಲ್ಲಿ ಅವರ ಸಮಾಲೋಚನೆ ಮಾತುಕತೆ ನಡೆದಿರೋದು ಹಿನ್ನೆಲೆ ಮುನ್ನೆಲೆ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ವಾ? ಶಿವಕುಮಾರ್ ಗೊತ್ತಿರಲಿಲ್ವಾ? ಪರಮೇಶ್ವರ್ ಅವ್ರಿಗೆ ಗೊತ್ತಿರಲಿಲ್ವಾ? ಯಾರಿಗೂ ಗೊತ್ತಿರಲಿಲ್ಲ. ಸರ್ಕಾರದಲ್ಲಿರೋರಿಗೆಲ್ಲ ವಿಚಾರ ಗೊತ್ತು. ಒಬ್ಬ ವ್ಯಕ್ತಿ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಇವ್ರು ಏನು ಮಾಡ್ತಿದ್ದಾರೆ? ಯಾವ ರೀತಿ ನಿದ್ದೆನಲ್ಲಿರೋ ಸರ್ಕಾರ? ಇದೇನು ಸರ್ಕಾರ ಅಂತಾರ? ಜವಾಬ್ದಾರಿಯುತವಾದಂಥ ಸರ್ಕಾರ ಅಂತಾರ? ಏನಾರ ಒಂದು ಸ್ವಲ್ಪನಾರ 1 2 3 ಏನಾರು ಇರೋವಂಥದ್ದು ಅಂದ್ಕೊಂಡಿದ್ದೀರಾ? ನಾಲಿಗೆ ಇದೆ ಅಂತ ಹೇಗೆ ಬೇಕಾದ್ರೆ ಮಾತಾಡೋದಲ್ಲ, ನಾಲಿಗೆ ಇದೆ ಅಂತ ಯಾವ ರೀತಿ ಬೇಕಾದ್ರೂ ಹೇಳಿಕೆ ಕೊಡೋದಲ್ಲ. ಒಂದು ಮರ್ಯಾದೆ, ಒಂದು ಲೆಕ್ಕಾಚಾರ ಇರಬೇಕು. ಯಾವ ಮಾತನ್ನು ಹೇಳ್ತಾ ಇದ್ದೀವಿ ಅನ್ನೋಂಥದ್ದು, ಯಾವ ವಿಚಾರದಲ್ಲಿ ಮಾತಾಡ್ತೀನಿ, ಯಾರನ್ನು ದೂಷಿಸ್ತಿದ್ದೀವಿ, ಇವರ ನ್ಯೂನತೆ, ಇವರು ತಪ್ಪು ಒಪ್ಪುಗಳನ್ನು ಇನ್ನೊಬ್ಬರ ಮೇಲೆ ಹೇಳಕ್ಕೆ ಹೋಗ್ತಿರೋಂಥದ್ದು ಅಲ್ಲ. ನೀವು ಹೇಳ್ದಂಗೆ ಈ ಸರ್ಕಾರ ನಿದ್ದೆ ಮಾಡ್ತಿದೆ ಅಂದ್ಕೊಳ್ಳೋಣ. ಕೇಂದ್ರ ಸರ್ಕಾರದವರನ್ನ ಹಿಡ್ಕೊಂಡು ಬಂದು SITಗೆ ಒಪ್ಪಿಸಿ, ನೋಡಿ ನೀವು ನಿದ್ದೆ ಮಾಡ್ತಿದ್ದೀರಾ, ನೀವು ನಿದ್ದೆ ಮಾಡುವಂಥವ್ರಿಗೆ ಪಾಠ ಕಲಿಸುವ ಕೆಲಸ ಮಾಡಿದ್ದೀವಿ ಅಂತ ಸಂದೇಶ ರವಾನೆ ಮಾಡ್ಬೋದಾಗಿತ್ತಲ್ಲ. ಆ ರೀತಿ ಹೋಗೋಕ್ಕೆ ಇದು ಸ್ಟೇಟ್ ಇಶ್ಯೂ ರೀ. ಸ್ಟೇಟ್ ಇಶ್ಯೂನಲ್ಲಿ ಒಂದು ಸ್ಟೇಟಲ್ಲಿ ರೆಡ್ ಕಾರ್ನರ್ ನೋಟಿಸ್ ಕೊಡೋದಾಗಲಿ, ಈಗ ಬ್ಲೂ ಕಾರ್ನರ್ ನೋಟಿಸ್ ಕೊಡೋದೇ ಆಗಲಿ, ಸ್ಟೇಟಿಂದ ಇಂಟರ್ಪೋಲಾಗಿ ಕಾಂಟ್ಯಾಕ್ಟ್ ಮಾಡೋದೇ ಆಗಲಿ, ಈ ವಿಚಾರಗಳನ್ನು ಅವ್ರ ಮಟ್ಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಇದು ಯಾಕೆ ಕೇಂದ್ರಕ್ಕೆ ಇವರು ಅಸಮರ್ಥರ? ಬಿಟ್ಟೋಗ್ಲಿ. ಆಗಿದ್ದರೆ ಇವ್ರು ಸಂಪೂರ್ಣ ನಾನು ಅಸಮರ್ಥ, ನಾನು ನಿರ್ವಹಣೆ ಮಾಡಲಿಕ್ಕಾಗ್ತಿಲ್ಲ, ನನ್ನ ಕಾರ್ಯಭಾರ ಮಾಡಲಿಕ್ಕಾಗ್ತಿಲ್ಲ, ನಮ್ಗೆ ಕೊಟ್ಟಿರೋ ಅಧಿಕಾರವನ್ನು ನಿರ್ವಹಣೆ ಮಾಡಲಿಕ್ಕಾಗ್ತಿಲ್ಲ, ಹೇಳಲಿ ಹಂಗಂತವರು. ಇವ್ರು ನಿರ್ವಹಣೆ ಮಾಡಲಿಕ್ಕಾಗ್ತಿಲ್ಲ ಅಂತ ಸ್ಟೇಟ್ ಡೊಮೈನಲ್ಲಿರುವಂಥ ಜ್ಯೂರಿಸ್ಡಿಕ್ಷನಲ್ಲಿರುವಂಥದ್ದು ಇವಾಗ ಬರೆದಿದ್ದರ ಪತ್ರ. ಅದಕ್ಕೇನು ಎಕ್ಸ್ಪಿಡೇಟ್ ಮಾಡಬೇಕು, ಪಾಸ್ಪೋರ್ಟನ್ನು ವಿಡ್ರಾ ಮಾಡಲಿಕ್ಕೆ ಅಥವಾ ಅವ್ರ ವೀಸಾ ಅಥವಾ ಅವ್ರ ಪಾಸ್ಪೋರ್ಟ್ನ ವಿಡ್ರಾ ಮಾಡಲಿಕ್ಕೆ ಏನು ಕ್ರಮ ವಹಿಸಬೇಕು ಇವತ್ತು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಂದ ಕ್ರಮ ವಹಿಸ್ತಾ ಇದ್ದಾರೆ. ಆ ವಕೀಲರಾದಂತಹ ದೇವರಾಜೇಗೌಡರು BJPಯ ಕಾರ್ಯಕರ್ತ. ಅವರು ಯಾವಾಗ ಮೈತ್ರಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಚರ್ಚೆ ಆದಾಗಲೇ BJP ಕಚೇರಿಗೆ ಬರ್ತಾರೆ, ಅಲಿತಾರೆ, ದಾಖಲೆಗಳನ್ನು ತರ್ಕೊಂಡು ಬರ್ತಾರೆ. ಇವ್ರ ಬಗ್ಗೆ ಇಂಥ ಒಂದು ಗಂಭೀರ ಆರೋಪಗಳಿದ್ದಾವೆ.
ಇಂಥ ಒಂದು ಸುದ್ದಿ ಹಾಸನದಲ್ಲಿ ಹರಿದಾಡ್ತಿದೆ. ದಯವಿಟ್ಟು ಇವ್ರಿಗೆ ಪ್ರಜ್ವಲ್ಗೆ ಟಿಕೆಟ್ ಕೊಡೋದು ಬೇಡ, ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಅನ್ನುವಂತಹ ಪದೇ ಪದೇ ಮನವಿಗಳನ್ನು ಇಟ್ಕೊಂಡು ಬರ್ತಾರೆ. ಅದಕ್ಕೆ ಕಿಂಚಿತ್ತೂ ಕೂಡ ಬಿ ಜೆ ಪಿ ನಾಯಕರುಗಳು ಮನೆ ಹಾಕಲಿಲ್ಲ. ಇವತ್ತು ರಾಜ್ಯ ಬಿ ಜೆ ಪಿ ನಾಯಕರು ನಡ್ಕೊಂಡಂಥ ರೀತಿಗೆ ಕೇಂದ್ರ ಬಿ ಜೆ ಪಿ ನಾಯಕರು ತಲೆ ತಗ್ಗಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹೌದು ಅಲ್ವೋ? ಖಂಡಿತ. ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರ ಘಟನೆ ನಿಜಕ್ಕೂ ತಲೆ ತಗ್ಸೋಂಥ ಘಟನೆ. ಅದ್ರ ಬಗ್ಗೆ ನಾವೇನು ಚರ್ಚೆನೂ ಇಲ್ಲ, ವಿಮರ್ಶೆನೂ ಇಲ್ಲ. ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡಲ್ಲ, ನಾವೇನು ಡಿಫೆನ್ಸ್ಗೂ ಇಲ್ಲ, ಇನ್ನೊಂದಕ್ಕಿಲ್ಲ. ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಇದು ಜೆ ಡಿ ಎಸ್ ಪಕ್ಷಕ್ಕೆ ಸಂಬಂಧವಾಗಿರೋಂಥದ್ದು. ನಮಗೆ ಅವ್ರ ವಿಚಾರಗಳು ಏನು ಮಾತಾಡ್ತಿದ್ರು, ಇದೇ ದೇವರಾಜೇಗೌಡ ಅವ್ರಿಗೆ ಗೊತ್ತಿರೋ ಸಿಡಿ ಹೇಳಬೇಕು, ಓಪನಾಗಿ ಹೇಳಬೇಕಿತ್ತು. ಓಪನಾಗಿ ಯಾವತ್ತೂ ನಮಗೂ ಗೊತ್ತಿರೋಂಥ ವಿಚಾರ ಇಲ್ಲ, ನನಗೂ ಹೆಚ್ಚಿನ ಇದ್ರ ಬಗ್ಗೆ ನನಗೆ ಗೊತ್ತಿರೋಂಥ ವಿಚಾರ ಅಲ್ಲ. ಯಾವಾಗ ಇದು ಬಹಿರಂಗವಾಗಿ ಇನ್ನೊಂದು ಮತ್ತೊಂದು ಕೇಸು ಈ ಸರ್ಕಾರದಲ್ಲಿ ಮಾಹಿತಿ ಇದ್ದವರೇ ಅವರು ಲಾಸ್ಟ್ ಕೆಲವು ದಿನಗಳ ಮುಂಚೆ, ಚುನಾವಣೆ ಮುಂಚೆ ಅವರು ಇದ್ರ ಬಗ್ಗೆ ಹೆಚ್ಚಿನ ಗದ್ದಲಗಳು ಅವ್ರ ಮಟ್ಟದಲ್ಲಿ ಕೇಳಿತ್ತು. ನಮ್ಮ ಮಟ್ಟದಲ್ಲಂತೂ ನಾವು ಇದನ್ನು ನೋಡೋಕ್ಕೆ ಕೇಳೋಕ್ಕೆ ನಮಗೂ ಸಿಕ್ಕಿರೋಂಥದ್ದಲ್ಲ. ಯಾವಾಗ ಇದು ಸುದ್ದಿ ಬಹಿರಂಗವಾಗಿ ಬರ್ತಿಲ್ದರೆ ಗುಸು ಗುಸು ನೋಡಿದಿರಲ್ಲ, ಅವ್ರ ಸಿಡಿ ಇದೆ, ಇವ್ರ ಸಿಡಿ ಇದೆ, ಇಲ್ಲಿ ಸಿಡಿ ಇದೆ, ಇವ್ರ ಸ್ಟೇ ತೊಗೊಂಡ್ರು, ಅವ್ರ ಸ್ಟೇ ತೊಗೊಂಡ್ರು, ಈ ಚರ್ಚೆ ನೀವು ಎಷ್ಟು ನೋಡಿಲ್ವ ಸರ್? ಸೀಟ್ಗಳು ಬಿಟ್ಕೊಡೋಂಥದ್ದು ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಡೋಂಥದ್ದು 3 ಸೀಟ್ ಬಿಟ್ಕೊಡ್ಬೇಕಾಗಿತ್ತು. 3 ಸೀಟ್ ಬಿಟ್ಟು ಅವ್ರು ಯಾರಿಗೆ ಟಿಕೆಟ್ ಹಂಚ್ಕೋತಾರೆ ಅನ್ನೋಂಥದ್ದು ನಾವು ನಿಶ್ಚಯ ಮಾಡೋಕ್ಕಾಯ್ತದ? ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ಕಂಪ್ಲೀಟ್ ಆಗಿದೆ. ಅವರಂತೂ ಯಶಸ್ವಿ ಮೂಡಲ್ಲಿದ್ದಾರೆ. ಅಧಿಕಾರ ಸಿಕ್ಕಿದೆ, ಸಂತೋಷದಲ್ಲಿ ಮೋಜಿ ಮಸ್ತಿ ಮಾಡಿಕೊಂಡು ಬೇಜವಾಬ್ದಾರಿತನದಿಂದ ಉತ್ತಮವಾಗಿ ಆಡಳಿತವನ್ನು ಗುಣಮಟ್ಟದ ಇಷ್ಟು ಜನ ನನಗೆ ಕೊಟ್ಟಿದ್ದಾರೆ, ಇಷ್ಟು ನನಗೆ ಅನುಭವ ಇದೆ, ಜನರಿಗೆ ಹಿಂಗೆ ಮಾಡಬೇಕು, ಸುಧಾರಣೆ ತರಬೇಕು, ಉತ್ತಮ ಆಡಳಿತ ಕೊಡಬೇಕು, ಜನಪರವಾಗಿರಬೇಕು, ನಾನು ನಿಸ್ವಾರ್ಥವಾಗಿರಬೇಕು, ಜನಪರವಾಗಿರಬೇಕು, ನಾನು ಬಡಸ್ತನದಿಂದ ಬಂದೆ, ನಾನು ಬಡವರ ಪರವಾಗಿ ಹೇಗೆ ಕೆಲಸ ಮಾಡಬೇಕು, ಎಲ್ಲ ಜಾತಿಗಳನ್ನು ಪ್ರೀತಿಸಬೇಕು, ಎಲ್ಲ ಧರ್ಮದವ್ರನ್ನ ಪ್ರೀತಿಸಬೇಕು. ಇವತ್ತು ನಾವು ಬಿಟ್ಟುಕೊಟ್ಟಿರೋದು, ಇವತ್ತು ಜನ ನಮ್ಮ ವಿರುದ್ಧವಾಗಿ ಮತ ಆಗಿರೋದ್ರಿಂದ ಅವರಿಗೆ ಆಯ್ಕೆ ಆಯಿತು. ಖಂಡಿತ ಒಪ್ಕೊಳ್ಳೋಣ ನಿಮ್ಮ ಮಾತು. ನಿಮ್ಮ ಬಿ ಜೆ ಪಿಯಲ್ಲಿ ಹಿಂದೆ ಇದ್ದಂತಹ ಅಗ್ರೆಸಿವ್ ಈಗ ಕಾಣಿಸ್ತಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ನಿಮ್ಮ ಕಾರ್ಯಕರ್ತರು ಮಾತಾಡ್ತಾರೆ. ಪರಿಣಾಮಕಾರಿಯಾಗಿ ಪ್ರತಿಭಟಿಸಿದ್ದೀವಿ, ಪರಿಣಾಮಕಾರಿಯಾಗಿ ಈ ವಿಚಾರಗಳನ್ನು, ಇಶ್ಯೂಗಳನ್ನು ಕೈಗೆತ್ಕೊಂಡಿದ್ದೀವಿ. ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು. ಇಷ್ಟು ಕೆಟ್ಟ ಸರ್ಕಾರವನ್ನು ಇನ್ನೂ ಪರಿಣಾಮಕಾರಿಯಾಗಿ ಬಯಲಿಗೆ ಎಳಿಬೇಕಿತ್ತು. ಓಕೆ, ಪ್ರಯತ್ನ ಮಾಡ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.